ಚಿತ್ರರಂಗಕ್ಕೆ ಬರೋದಕ್ಕೆ ವಿರಾಟ್ ಅವ್ರಿಗೆ ಯಾರು ಇನ್ಸ್ಪಿರೇಷನ್ ಅಂತ? ನಾನೇ ಸರ್. ಅಂದ್ರೆ ಹೆಂಗೆ ಇನ್ಸ್ಪಿರೇಷನ್ ಹೆಂಗ್ ತೊಗೊಳಕಾಗುತ್ತೆ, ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಂತ ಚಿಕ್ಕ ವಯಸ್ಸಿಂದ ಒಂದು ಲವ್ ಇತ್ತು. ಅಂದ್ರೆ ಯಾವ ಹೀರೋ ಮೂವಿ ಸಿನಿಮಾ ನೋಡಿದಾಗ್ಲೂ ನೆಕ್ಸ್ಟ್ ಸಿನಿಮಾ ನೋಡಿದಾಗ ಅದಾಗ ಓಡಾಡ್ತಾ ಇದ್ದೆ ನಾನು ಮೈಸೂರಲ್ಲಿ. ಬಟ್ ಇನ್ಸ್ಪಿರೇಷನ್ ಅನ್ನೋದಕ್ಕೆ ಎಲ್ಲ ಇಂಜಿನಿಯರಿಂಗ್ ಮಾಡಿ ಎಲ್ಲ ಹೆಂಗ್ ಬರ್ತಾರೆ ಇಲ್ಲಿ, ಹೆಂಗೆ ಅಂದ್ರೆ ಇಲ್ಲೇನು ಆಡಿಷನ್ ಎಲ್ಲಿ ನಡೆಯುತ್ತೆ, ಹೆಂಗ್ ನಡೆಯುತ್ತೆ ಏನು ಗೊತ್ತಿರ್ಲಿಲ್ಲ. ಸೊ ಇಲ್ಲಿಗೆ ಬರ್ಬೇಕನ್ನೋದಿತ್ತು. ಬಟ್ ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು, ಇಂಜಿನಿಯರಿಂಗ್ ಮುಗಿಸಿದ್ಯಾ, ಒಂದು 5 ವರ್ಷ ಎಕ್ಸ್ಪೀರಿಯನ್ಸ್ ಮಾಡ್ಕೊ, ಅದಾದ್ಮೇಲೆ ಬಂದು 2 ವರ್ಷ ಟ್ರೈ ಮಾಡು, ಅಕಸ್ಮಾತ್ ಸಿಕ್ಕದೆ ಮಾಡು, ಇಲ್ಲ ಅಂತಂದ್ರೆ ಬಿಟ್ಬಿಟ್ಟು ಮತ್ತೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಈ ಫೀಲ್ಡಿಗೆ ಬರ್ಬೋದು ಅಂತ. ನಾನು ಅಂದ್ಬಿಟ್ಟು ಹೋದೆ. ಬಟ್ ಅಲ್ಲಿ ಯು ಕಾಂಟ್, ಅಂದರೆ ಅಲ್ಲಿ ತುಂಬ ಮೆಕ್ಯಾನಿಕಲ್ ಲೈಫ್. ಇಷ್ಟು ಗಂಟೆಗೆ ಒಂದು ಸ್ಮೋಕಿಂಗ್, ಇಷ್ಟು ಗಂಟೆಗೆ ಲಂಚ್, ಆ ಥರ ಇರ್ತಾ ಇತ್ತು. 1 ವೀಕ್ಗೆ ದಿಸ್ ನಾಟ್ ದ ಪ್ಲೇಸ್ ವೇರ್ ಐ ಬಿಲಾಂಗ್, ಅಂದರೆ ಇಲ್ಲಿಗೆ ನಾನು ಸೂಟ್ ಆಗಲ್ಲ ಅಂತ ಹೇಳಿ ಈ ಫೀಲ್ಡಿಗೆ. ಫೇವ್ರೆಟ್ ಹೀರೋ ಯಾರು ವಿರಾಟ್ಗೆ? ನಂಗೆ ತುಂಬ ಚೆನ್ನಾಗಿ ಸರ್ ಹೇಳಿದ್ನಲ್ಲ ಈಗಲೇ, ನಾನು ಒಂದು ಸಿನಿಮಾ ನೋಡಿದ್ರೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಸಿನಿಮಾ ನೋಡೋರ್ಗು ಆ ಥರ ಇರ್ತೀನಿ. ಆ ಥರ ಆಡ್ತಾ ಇದ್ದೆ ಮುಂಚೆ. ನನ್ನ ಚಿಕ್ಕ ವಯಸ್ಸಿಂದನೂ ಫೇವ್ರೆಟ್ ಹೀರೋಗಳು ಬಂದು ವಿಷ್ಣು ಸರ್, ಆಮೇಲೆ ರವಿ ಸರ್, ಅದಾದಮೇಲೆ ದರ್ಶನ್ ಸರ್, ಆಮೇಲೆ ಅಪ್ಪು ಸರ್, ಆಮೇಲೆ ಇಂಡಸ್ಟ್ರಿಗೆ ಬಂದಮೇಲೂ ಶಿವಣ್ಣ ಸರ್, ಸುದೀಪ್ ಸರ್, ಎಲ್ಲರೂ ಸರ್. ಎಲ್ಲ ಅಂದರೆ ನಾನು ಒಂದು ಸಿನಿಮಾ ಇಷ್ಟ ಆದರೆ ಆ ಹೀರೋ ಸೂಪರ್ ಇಷ್ಟ ಹೋಗ್ತಾರೆ. ಪರ್ಟಿಕ್ಯುಲರ್ ಇಂಥವ್ರೆ ನನಗೆ ಇನ್ಸ್ಪಿರೇಷನ್ ಅಂತ ಏನಿಲ್ಲ. ಇನ್ಸ್ಪಿರೇಷನ್ ಅಂದರೆ ಅವ್ರ ಹಾದಿ ಅಂದರೆ ಸರ್ ಇನ್ಸ್ಪಿರೇಷನ್ ಅಲ್ಲ ನನಗೆ, ವಾಟ್ ಯು ಕಾಲ್, ಅನಿವಾರ್ಯ ಆಗಿ ಇಂಡಸ್ಟ್ರಿ ಅಂದರೆ ನಾನು ಲೈಕ್ ಯಾವತ್ತೋ ಎಷ್ಟೋ ಏಜ್ ಆದ್ಮೇಲೆ ರಿಗ್ರೆಟ್ ಮಾಡಬಾರ್ದು, ಅವತ್ತು ನಾನು ಡಿಸಿಷನ್ ತಗೋಬಾರ್ದಿತ್ತು, ಅದನ್ನು ತಗೋಬೇಕಿತ್ತು ಅನ್ನೋದೊಂದು ರಿಗ್ರೆಟ್ ಇರಬಾರ್ದು. ಟ್ರೈ ಮಾಡೋಣ, ಲೈಫಲ್ಲಿ ಏನಾಗುತ್ತೆ, ಒಂದು ಹಿಟ್ ಆಗುತ್ತೆ ಇಲ್ಲ ಫ್ಲಾಪ್ ಆಗುತ್ತೆ ಅಷ್ಟೇ ಅನ್ಕೊಂಡು ಬಂದಿದ್ದು. ಬಟ್ ನನಗೆ ಎಲ್ಲರೂ ಪ್ರತಿಯೊಂದು ಸಿನಿಮಾಲು ಇನ್ಸ್ಪೈರ್ ಮಾಡ್ತಾರೆ. ಅವ್ರು ನಡೆದು ಬಂದಿರೋ ಹಾದಿ, ಫಾರ್ ಎಕ್ಸಾಂಪಲ್ ದರ್ಶನ್ ಸರ್ ಮತ್ತು ಎಸ್ ಸರ್, ಅವರಿಬ್ರು ಬಂದಿರೋ ಹಾದಿ ತುಂಬ ಕಷ್ಟದ ಹಾದಿ. ಸೊ ಅವರಿಬ್ರು ಒಂದು ಕೈಂಡ್ ಆಫ್ ನಂಗೆ ಇನ್ಸ್ಪೈರ್ ಮಾಡ್ತಾರೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.